ಗಜಬಾ ಮಜ ಭಾರತ. ಹಲೋ, ಪ್ರೊಡ್ಯೂಸರ್ ಪಾಂಡುರಂಗನೇ ಮಾತಾಡ್ತಿರೋದು. ಯಾರು? ಡೈರೆಕ್ಟ್ರಾ? ತಾವೆಲ್ಲಿದ್ದೀರಾ? ಮನೆ ಗೊತ್ತಾಗಿಲ್ವಾ ಸರ್? ಅಲ್ಲಿ 2ನೇ ಕ್ರಾಸಲ್ಲಿ 2ನೇ ಮನೆಯೇ ನಮ್ಮ ಮನೆ. ಹೌದು, ಸ್ವಲ್ಪ ಮುಂದಕ್ಕೆ ಬನ್ನಿ ಸರ್. ಹೌದು ಸರ್, 2-3 ಡೈರೆಕ್ಟ್ರು ಬರ್ತಾರೆ ಅಂತ ಹೇಳಿದ್ದಾರೆ ಸರ್. ಅದು ಯಾರ ಕತೆ ಓಕೆ ಆಗುತ್ತೋ ಅವರಿಗೆ ನಮ್ಮ ಸಿನಿಮಾ ಕೊಟ್ಬಿಡೋದು. ಹೌದೌದು, ತಾವು ಬನ್ನಿ ಮಾತಾಡೋಣ. ಸರಿ ಸರಿ ಸರ್, ಓಕೆ ಓಕೆ ಓಕೆ. ಗಣಿ, ಸಿನಿಮಾ ಮಾಡಕ್ ಹೊರಟಿದ್ದೀರಾ? ಹೌದು. ಬೇಡದ, ನೀವು ಸಿನಿಮಾ ಎಲ್ಲ ಮಾಡಕ್ ಹೋಗ್ಬೇಡಿ ನೀವು ಸುಮ್ಮನೆ. ಯಾಕೋ? ಅಯ್ಯೋ, ನಾನು ಕೂಡ ಒಂದು ಸಿನಿಮಾ ಮಾಡಕ್ ಹೋಗಿದ್ದೆ. ಡಬ್ಬ ಸಿನಿಮಾ ಮಾಡಲ್ಲ ನಾನು. ರೊಕ್ಕ ಬಿಸಾಡಿ ಹೈ-ಫೈ ಮೂವಿ ಮಾಡಿ ತೆಗಿತೀನಿ ನಾನು. ಬಂದ್ ಬೇಕ್ ಮುಚ್ಕಡು ಕೆಲಸ ನೋಡ. ಮಾಡ್ಕೊಳ್ಳಿ, ಅನುಭವಿಸಿ. ಡೈರೆಕ್ಟರ್ ಬಂದ್ರು ಕಾಣುತ್ತೆ, ಬಾಗಿಲ್ ತೆಗಿ. ಹೀರೋ ಆಗೋ ಎಲ್ಲ ಲಕ್ಷಣ ಇದೆ, ಆದ್ರೆ ಹೊಟ್ಟೆ ಸ್ವಲ್ಪ ದೊಡ್ಡದಾಗೋಯ್ತು. ಇವಾಗ ಹೊಟ್ಟೆ ಸರಿಯಾಗಿದೆ, ಆದ್ರೆ ವಾಯ್ಸ್ ಅಲ್ಲಿ ದಮ್ಮಿಲ್ಲ. ಇವಾಗ ವಾಯ್ಸ್ ಸರಿ ಇದೆ, ಆದ್ರೆ ಹೊಟ್ಟೆ ಪುನಃ ದೊಡ್ಡದಾಗೋಯ್ತಲ್ಲ. ನೋಡ, ಎರಡನ್ನು ಸರಿ ಮಾಡಿ ನೋಡು. ವಾಯ್ಸ್ ಬಾಯಿಂದ ಬರ್ಬೇಕು, ಬಾಯಿಂದ. ನಮಸ್ಕಾರ ಸರ್. ನಮಸ್ಕಾರ. ನಾನೇ ಸರ್, ಡೈರೆಕ್ಟ್ರು. ಡೈರೆಕ್ಟ್ರು, ನಮಸ್ಕಾರ ನಮಸ್ಕಾರ. ನೀವು ಪುಣ್ಯವಂತರು ಸರ್. ಯಾಕೋ? ಯಾಕಂದ್ರೆ ನನ್ನನ್ನ ಕರೆಸ್ಬಿಟ್ಟಿದ್ದೀರಲ್ಲ ನೀವು. ಯಾಕಂದ್ರೆ ನಿಮ್ಗೆ ಸಿನಿಮಾ ಫುಲ್ ಕಡಿಮೆಲೆ ಮಾಡಿಸ್ಬಿಡ್ತೀನಿ ನಾನು. ಅದಕ್ಕೆ ಹೆಂಗಂದ್ರೆ ಡೈರೆಕ್ಟರ್ ನಾನೇ, ಆಕ್ಟರ್ ನಾನೇ, ಸರಿ, ಸ್ಕ್ರಿಪ್ಟ್ ನಾನೇ, ಸರಿ, ಡೈಲಾಗು ನಾನೇ, ಸರಿ, ಮ್ಯೂಸಿಕ್ ನಾನೇ, ಸರಿ, ಸಿನಿಮಾಟೋಗ್ರಫಿ ನಾನೇ, ಆಮೇಲೆ ಊಟ ಮಾಡು, ಊಟ ಬಿಟ್ಟು ಅದು ನಾನೇ. ಅದಿಲ್ಲ, ಅದಕ್ಕೆ ಜನ ಇದ್ದಾರೆ. ಹೌದು ಸರ್. ಸರ್, ಕತೆ ಶುರು ಮಾಡಿ. ಕತೆ ಶುರು ಮಾಡಿ. ಇಲ್ಲ ಸರ್, ಈ ಕೈಲಿ ಹಣ ಇಟ್ರೆ ಈ ಕೈಲಿ ಸಿನಿಮಾ ರೆಡಿ. ಹೌದಾ? ಒಂದ್ ನಿಮಿಷ. ಎಲ್ಲಿಗೆ ಸರ್? ಹಣ ತರ್ಲಿಕ್ಕೆ. ಅಯ್ಯೋ, ಈಗ ಬೇಡ, ಮೊದಲು ಸ್ಟೋರಿ ಸ್ಟಾರ್ಟ್ ಮಾಡಿ. ಶುರು ಮಾಡಿ. ಓಕೆ ಸರ್, ಶುರು. ಏನಪ್ಪ ಅದೇನ್ ಗಲಾಟೆ? ದಣಿ ಸಿನಿಮಾ ಮಾಡಕ್ ಹೊರಟಿದ್ದಾರೆ. ಸಿನಿಮಾ ಯಾರು ಡೈರೆಕ್ಟರ್? ನೋಡಿ ಅಲ್ಲಿ. ಇವರ ಇವ್ರನ್ನ ನಾನು ಎಲ್ಲೋ ನೋಡಿದ್ದೀನಿ ನಾನು. ಅಪ್ಪ, ಇವ್ರು ನಾನು ಎಲ್ಲೋ ನೋಡಿದ್ದೀನಿ. ಎಲ್ಲಿ? ಅವರಲ್ಲ, ಅವರಲ್ಲಪ್ಪ, ಅದು ಬೇರೆ ಯಾರು. ಅಪ್ಪ ಬೇಡಪ್ಪ, ಸಿನಿಮಾ ಎಲ್ಲ ಬೇಡ, ಲಾಸ್ ಆಗ್ತದೆ. ಮುಚ್ಕೊಂಡು ಕೂರೋ, ಲಾಸ್ ಆಗುತ್ತೆ ನಂಗಲ್ಲ. ಮುಚ್ಕೊಂಡು ಹೋಗ್ರು, ಹೋಗು. ಅಲ್ಲಪ್ಪ, ಒಂದು ಮಾತು ಕೇಳಕ್ಕಿಲ್ವಾ? ಮಧ್ಯದಲ್ಲಿ ಹೋಗು. ನೀವೆಂತ ಬೇಕಾದ್ರೂ ಮಾಡಿ. ಬಂದ್ಬಿಟ್ಟ. ಎಲ್ಲಿದೆ ಸರ್ ನಾನು? ಇಲ್ಲ ಇದ್ದಳು. ಹಂಗಲ್ಲ, ಕತೆ 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 ಶುರು ಮಾಡ್ತಾ ಇದೆ ಸರ್. ಅದೇ ಸರ್, ಕತೆ ಬಂದ್ಬಿಟ್ಟು ಹೆಂಗಂದ್ರೆ ಒಂದು ಅಣ್ಣ ತಂಗಿ ಬಗ್ಗೆ ಕತೆ ಸರ್. ಓಕೆ, ಚೆನ್ನಾಗಿದೆ ಚೆನ್ನಾಗಿದೆ. ಇದರಲ್ಲಿ ಏನಂತಂದ್ರೆ, ತಂಗಿಯನ್ನ ತುಂಬಾನೇ ಪ್ರೀತಿಸುವ ಒಬ್ಬ ಅಣ್ಣ ತನ್ನ ತಂಗಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ಕೊಡ್ತಾನೆ. ಸರಿ, ಚೆನ್ನಾಗಿದೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ಹುಡುಗ ತುಂಬಾ ಕೆಟ್ಟವ. ಅವ ಈ ತಂಗಿಯನ್ನ ತುಂಬಾ ಶೋಷಣೆ ಮಾಡಿ ಅವಳಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ. ಅಪ್ಪ, ಇದು ಫ್ಲಾಪ್ ಅಪ್ಪ, ಇದು ಸ್ಟೋರಿ ಎಲ್ಲ ವರ್ಕ್ ಆಗುದಿಲ್ಲಪ್ಪ. ನೀವು ಲಾಸ್ ಆಗ್ತೀರಿ ಅಪ್ಪ. ಲಾಸ್ ಆದ್ರೆ ನಾನು ನಿಂಗೆ ಹೋಗಿ ಮುಚ್ಕೊಂಡು ಕೂರ್. ಅದೇ ಸರ್, ಎಲ್ಲಿದೆ ಸರ್? ನನ್ನ ತಂಗಿ ಜೊತೆ. ನಿಮ್ ತಂಗಿ ಜೊತೆ? ಸರಿ, ಅದೇ ಸರ್. ಇವಾಗ ಏನು ಅಂತಂದ್ರೆ, ತಂಗಿ ತುಂಬಾ ಕಷ್ಟದಲ್ಲಿರ್ತಾಳೆ. ಅಲ್ಲಿವರೆಗೆ ಎಲ್ಲವನ್ನ ತಡ್ಕೊಂಡಿರ್ತಾಳೆ ಅವಳು. ಒಂದಿನ ತಡ್ಕೊಳ್ಳಿಕ್ಕಾಗದೆ ಮನೆಗೆ ಬಂದೇ ಬಿಡ್ತಾಳೆ ಸರ್. ಅವಳು ಮನೆಗೆ ಬರ್ಬೇಕಾದ್ರೆ ಆ ಒಂದು ದೃಶ್ಯವನ್ನ ನೀವು ನೋಡ್ಬೇಕು ಸರ್. ಅದು ಹೆಂಗಿದೆ ಅಂದ್ರೆ, ಸರ್, ಈಗ ಅಣ್ಣನ ಪಾತ್ರದಲ್ಲಿ ನೀವೇ ಇರ್ತೀರಾ, ನಾನು ತಂಗಿ ಪಾತ್ರಕ್ಕೆ ಒಬ್ಬರನ್ನ ಆಯ್ಕೆ ಮಾಡಿ ಆಗಿದೆ ಸರ್. ಯಾರು? ಶ್ರುತಿ ಮೇಡಮ್ ಅವರು. ಸರ್, ಈಗ ತಂಗಿ ಬರ್ತಾರೆ. ತಂಗಿ ಬರ್ಬೇಕಾದ್ರೆ ಇಲ್ಲಿಂದ ನಾವು ಏನ್ ಮಾಡ್ಬೇಕಂದ್ರೆ, ಜಿಂಗ್ಲಿಂಗಿ ಜಿಂಗ್ ಜಿಂಗ್ ಜಿಂಗ್ಲಿಂಗಿ ಜಿಂಗ್ ಜಿಂಗ್ ಜಿಂಗ್ಲಿಂಗಿ ಜಿಂಗ್ 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 ಜಿಂಗ್ಲಿಂಗಿ ಜಿಂಗ್ ಜಿಂಗ್ ಜಿಂಗ್ಲಿಂಗಿ ಜಿಂಗ್ ಜಿಂಗ್ ಜಿಂಗ್ಲಿಂಗಿ ಜಿಂಗ್ ಜಿಂಗ್ ಜಿಂಗ್. ಏನ್ ಸರ್ ಅದು? ಅದು ಕ್ಯಾಮರಾ ಶಿಫ್ಟ್ ಮಾಡಿದ. ಮ್ಯೂಸಿಕ್ ಖಾಲಿ ಬಂದ್ರೆ ಬೋರ್ ಆಗುತ್ತಲ್ವಾ? ಯಾರಿಗೆ? ಜನರಿಗಲ್ಲ, ಕ್ಯಾಮರಾಕ್ಕೆ. ಶುರು ಮಾಡೋದು ಸರ್? ಸರಿ ಸರಿ ಸರಿ. ಸರ್, ಇವಾಗ ತಂಗಿ ಬರ್ತಾನೆ ಸರ್. ತಂಗಿ ಬಂದು. ಓಕೆ.
ಇಫೆಕ್ಟ್ ನೋಡಿ ಸರ್, ಚೆನ್ನಾಗಿದೆ ಭಯವೇದ ಸರಿ ಸರ್, ಚೆನ್ನಾಗಿದೆ ಸರ್ ತಂಗಿ ದುಃಖದಿಂದ ಇರ್ತಾಳೆ, ಅಣ್ಣನನ್ನ ನೋಡಿ ಒಂದೇ ಸಲ ಅವನನ್ನು ಹೋಗಿ ತಬ್ಬಿಕೊಳ್ತಾರೆ ಸರ್. ಅದು ಹೇಗಿದೆ ಅಂದ್ರೆ, ಅಣ್ಣ ಅಣ್ಣ ಅಣ್ಣ, ತಂಗಿ ದುಃಖದಿಂದ ಅಲ್ಲೇ ಕುಸಿದು ಬೀಳ್ತಾಳೆ ಸರ್. ಅಣ್ಣ 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 ಅಣ್ಣ. ಏನ್ರಿ ಇದು? ಸಿನಿಮಾದಲ್ಲಿ ಹೀಗೆ ಸರ್, ಈ ತರ ನ್ಯಾಚುರಲ್ ಆಗಿರುತ್ತೆ ಸರ್. ಸರಿ ಸರಿ ಸರಿ. ತಂಗಿಯ ದುಃಖವನ್ನ ತಡ್ಕೊಳ್ಳಿಕ್ಕಾಗದೆ ಅಣ್ಣ ಅವನ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನ ತೆಗೆದು ತಂಗಿಯ ಕೈಯಲ್ಲಿ ಕೊಡ್ತಾನೆ. ಚೆನ್ನಾಗಿದೆ. ಕೊಟ್ಟುಬಿಡಿ ಸರ್. ಚಿನ್ನದ ಸರ ಯಾಕೆ? ನ್ಯಾಚುರಲ್ ಆಗಿರುತ್ತೆ ಸರ್. ನ್ಯಾಚುರಲ್ ಆಗಿರ್ಬೇಕು, ನ್ಯಾಚುರಲ್ ಆಗಿ. ಇದು ತಂಗಿಯ ಕಷ್ಟಕ್ಕೆ ಎಲ್ಲೂ ಸಾಕಾಗಲ್ಲ ಅಣ್ಣ ಅಂತ ಹೇಳಿದಾಗ ಅಣ್ಣ ಅವನ ಕೈಯಲ್ಲಿದ್ದ ಉಂಗುರವನ್ನೆಲ್ಲ ತೆಗೆದುಕೊಡ್ತಾನೆ ಸರ್. ಇದು ಬೇಕಾ? ಹೌದು ಸರ್, ಕೊಡಿ ಸರ್. ನ್ಯಾಚುರಲ್ ಆಗಿರುತ್ತೆ. ನ್ಯಾಚುರಲ್ ಆಗಿರ್ಬೇಕು. ನ್ಯಾಚುರಲ್. ಅಣ್ಣ ಇದು ತಂಗಿಯ ಕಷ್ಟಕ್ಕೆ ಎಲ್ಲೂ ಸಾಕಾಗಲ್ಲ ಅಣ್ಣ ಅಂತ ಹೇಳಿದಾಗ ಅಣ್ಣ ಅವನ ಜೇಬಲ್ಲಿದ್ದ ಪರ್ಸನ್ನು ಕೂಡ ಈಗ ನಾನು ನ್ಯಾಚುರಲ್ ಆಗಿರ್ಬೇಕು. ಸರಿ ಸರ್, ನ್ಯಾಚುರಲ್. ಇದನ್ ತಗೊಂಡ ತಂಗಿ ಅಲ್ಲೇ ನಿನ್ನ ಈ ಉಪಕಾರ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾ ಅಲ್ಲೇ ಎದ್ ನಿಂತು ತಿರುಗಿ ಹೊರಟೋಗ್ತಾಳೆ. ಸಿನಿಮಾದ್ದು ಹೆಸರೇ ಇರಲಿಲ್ಲ. ಸಿನಿಮಾದ ಹೆಸರು ಏನವ? ಅಂಗಿ ಹರಿದ ತಂಗಿ. ಏನ್ರಿ ಏನ್ ಚಿನ್ನ, ನಿಮಗೆ ಆಫೀಸಿಗೆ ಹೊತ್ತಾಯ್ತು, ನೀರ್ ಕಾದಿದೆ, ಹೋಗ್ ಮೊದ್ಲು ಸ್ನಾನ ಮಾಡ್ಕೊಳ್ಳಿ. ಆಯ್ತು, ನಾನು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ. ಕೌಶಲ್ಯರೇ, ನಿಮ್ ರಂಗೋಲಿ ತುಂಬಾ ಚೆನ್ನಾಗಿದೆ. ನಾ ಇನ್ನು ಹಾಕ್ಲೇ ಇಲ್ಲ. ಯಾವ ರಂಗೋಲಿ ಹಾಕ್ತಾ ಇದ್ದೀರಾ? ರಥದ ರಂಗೋಲಿ ಹಾಕ್ತಾ ಇದೀನ್ರಿ. ಮೀನಿನ ರಂಗೋಲಿ ಹಾಕಿದಿದ್ರೆ ಚೆನ್ನಾಗಿರೋದು. ಯಾಕೆ ಗಾಳದ ರಂಗೋಲಿ ನೀವು ಹಾಕ್ತಿದ್ರಾ? ಶೀಲವ್ರೇ ಕೋಪ ಮಾಡ್ಕೊಬಿಟ್ರು ಅನಿಸ್ತದೆ. ಒಂದ್ ನಿಮಿಷ. ಸುತ್ತಮುತ್ತ ಯಾರು ಇಲ್ಲ. ಏನು ನಮ್ಮ ಹೆಂಡತಿನ ನೋಡಿ ಹಾಡಾಡ್ದಂಗಿತ್ತು. ನಾನು ಸಂಗೀತನ ಫೀಲ್ ಮಾಡ್ತಾ ಇದ್ದೆ ಶಂಕರ್. ನನಗೆ ಯಾಕೋ ಹಂಗ ಅನಿಸ್ತಿಲ್ವಲ್ಲ. ನೀವು ನನ್ನ ಹೆಂಡತಿನ ನೋಡಿ ಫೀಲ್ ಮಾಡ್ತಿದ್ದೀರ ಅಂತ ಡೌಟ್ ನಂಗೆ. ಶಂಕರ್, ನಿಮ್ ಡೌಟು ನಮ್ ತಾಯಣೆ ಕರೆಕ್ಟು. ಮಂಜುನಾಥ್ ತಪ್ಪಲ್ವಾ? ತಪ್ಪು ಯಾವ್ದು ತಪ್ಪು ಶಂಕರ್? ನಿಮ್ ಹೆಂಡತಿ ತರನೇ ನನ್ನ ಹೆಂಡತಿ ರಂಗೋಲಿ ಬಿಡ್ತಿರ್ಬೇಕಾದ್ರೆ ಆ ಚಂದ್ರಶೇಖರ್ ರಂಗೋಲಿನ ಕನೆಕ್ಟ್ ಮಾಡ್ಕೊಂಡು ನನ್ನ ಹೆಂಡತಿನೂ ಕರ್ಕ ಹೊಂಟೋದ್ನಲ್ಲ, ಅದು ತಪ್ಪಲ್ವಾ? ತಪ್ಪು. ಅದನ್ನ ನೀವು ತಡದ್ರಾ? ಇಲ್ಲ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಯಾವ್ದನ್ನ ಎಲ್ಲಿ ಕಳ್ಕತೀವೋ ಅಲ್ಲೇ ಹುಡುಕ್ಬೇಕು ಅಂತ. ಈ ರಂಗೋಲಿಲಿ ಕಳ್ಕೊಂಡಿರೋದ್ನ ಆ ರಂಗೋಲಿಲಿ ಹುಡುಕ್ತಾ ಇದೀನಿ. ತಪ್ಪು. ನಾಳೆಯಿಂದ ಈ ಮನೆ ಮುಂದೆ ರಂಗೋಲಿ ಇರಲ್ಲ ರೀ. ಆ ಮಂಜುನಾಥ್ ನನ್ನ ನೋಡಿ ಹಾಡ್ ಹಾಕಿದ್ರು, 10 ಜನನ್ ಕರ್ಕೊ ಬಂದು ಆರ್ಕೆಸ್ಟ್ರಾನೇ ಮಾಡಿದ್ರು, ಈ ಜನ್ಮದಲ್ಲಿ ನನಗೆ ಅವ್ರ ಮೇಲೆ ಯಾವ ಫೀಲಿಂಗ್ಸು ಬರಲ್ಲ ರೀ. ನಾನು ನಿಮ್ಶಿಲ್ಲ ರೀ, ನಾನೊಂಥರ ಪತಿವ್ರತೆಗೆ ಕಸಿನ್ ಸಿಸ್ಟರ್ ಇದ್ದಂಗೆ. ನಿಮ್ ಹೆಂಡತಿ ಅನ್ನೋದನ್ನ ಮಾತ್ರ ಮರಿಬೇಡಿ. ಶೀಲಾ ನೋಡ್ದೇನಾ ನಾನು ಹೆಂಡ್ತಿನ? ನೋಡ್ತಾನೆ ಇದ್ದೆ, ನೀನೇ ಡಿಸ್ಟರ್ಬ್ ಮಾಡಿತ್ತು. ಲೇ, ನಿನ್ನ ಹೆಂಡ್ತಿ ತರ ಅಲ್ಲ ಕಣ ನನ್ನ ಹೆಂಡ್ತಿ. ರಥದ ರಂಗೋಲಿ ಬಿಟ್ಟು ಕುದುರೆ ಜೊತೆ ಓಡಾಕಕ್ಕೆ. ಏನ್ರಿ ಈ ಜನ್ಮಕ್ಕೆ ನೀವೇ ನನ್ನ ನೆಕ್ಲೆಸ್ಸು, ನೀವೇ ನನ್ನ ವೀಕ್ನೆಸ್ ಕಣ್ರಿ. ಶೀಲಾ ನಡಿ ಶೀಲಾ. ನಮಸ್ಕಾರ ಸರ್. ನಮಸ್ಕಾರ. ಯಾವ ಡಿಪೋಕೆ ಅನ್ನ ತಿಂತೀವ? ಏನಂದ್ರೆ ಏನ್ ಬಂದಿತ್ತು ಸರ್? ಕೌಶಲ್ಯನವರು ನಿಮ್ಮ ಹೆಂಡ್ತಿನ ಸರ್? ಅದು ಹೋದ ವಾರ. ಮತ್ತು ಈ ವಾರ ಆ ಚಂದ್ರಶೇಖರ್ ಹೆಂಡ್ತಿ. ಅದು ಹೆಂಗೆ ಸರ್? ಏನ ಸರ್ ನಾನು ಬಂದಿದ್ದ ಮ್ಯಾಟ್ರ್ ಏನು ಅಂದ್ರೆ ನಿಮ್ಮ ಹೆಂಡ್ತಿದು ಇನ್ಶೂರೆನ್ಸ್ ಡ್ಯೂ ಇದೆ ಸರ್.
ಡ್ಯೂ ಕಟ್ಟೋದ್ ನಾನು, ಡ್ರಾ ಮಾಡ್ಕೊಳ್ಳೋದು ಅವನ. ಬೇಕು ಅಂತಂದ್ರೆ ಆ ಗೂಬೆ ನನ್ನ ಮಗನ್ನೇ ಕಟ್ಟ ಕೇಳು. ಸರ್ ನೀವು ಅವರು ನನ್ ಕನ್ಫ್ಯೂಸ್ ಆಯ್ತೈತೆ ಸರ್. ಕನ್ಫ್ಯೂಸು, ಅರ್ಥ ಆಗ್ಲಿಲ್ಲ. ಲೇ ನನ್ನ ಸಿಮ್ ಕಾರ್ಡ್ನ ಅವನ ಮೊಬೈಲ್ಗೆ ಹಾಕಂದು ಯೂಸ್ ಮಾಡ್ತಾವ ಕಣೋ. ಕೋತಿ ನನ್ನ ಮಗನೇ. ಕರೆನ್ಸಿ ನಾನು ಹಾಕಿಸ್ಲಾ? ಸರ್ ತಪ್ಪು ಸರ್, ತಪ್ಪು. ಓದಿ ಬಿಡು. ಈ ಗಾಡಿ ಹೋದ್ರೆ ಇನ್ಸೂರೆನ್ಸ್ ಐತೆ, ಎಸ್, ಈ ಬಾಡಿ ಹೋದ್ರು ಇನ್ಸೂರೆನ್ಸ್ ಐತೆ, ಆಫ್ ಕೋರ್ಸ್. ಈ ಎಂಟಿ ಹೋದ್ರೆ ಯಾವ್ದು ಇನ್ಸೂರೆನ್ಸ್ ಇಲ್ವಾ? ತಪ್ಪು ಸರ್, ತಪ್ಪು. ಆ ತರ ನಮ್ಮ ಕಂಪ್ನಿಲಿ ಯಾವುದೇ ಇನ್ಶೂರೆನ್ಸ್ ಇಲ್ಲ. ಅಂತೇದ್ ಮಾಡ್ಕೊಳ್ತಾ ಇರೋ ದ್ರಾಬೆ ನನ್ನ ಮಕ್ಳ. ನಮ್ಮಂತೆಯವ್ರಿಗಾದ್ರೂ ಎಲ್ಪ್ ಆಯ್ತದೆ ಸರ್ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸರ್ ರಾಜಕೀಯ ಏನಾದ್ರು ಬಂದ್ರೆ ನನಗೆ ಫೋನ್ ಮಾಡಕ್ಕೆ ಹೇಳಿ ಸರ್. ಸರ್ ಏನೋ ಹುಡುಕ್ತಾ ಇದ್ದೀರಾ? ನನ್ನ ನಾಳೆ ಎಕ್ಕಡ ಇಲ್ಲೇ ಎಲ್ಲೋ ಬಿದ್ದಿತ್ತು. ತಪ್ಪು ಸರ್, ತಪ್ಪು. ಆ ನನ್ನ ಮಗನಿಗೆ ನಾನು ಹೋಗಿ ಹೇಳ್ಬೇಕಂತೆ. ನನ್ನ ಹೆಂಡತಿ ಕರ್ಕ ಓಡಾಗೋನೆ. ಸರ್ ರಾವು ಕಾಲದಲ್ಲಿ ಬಂದ್ಬಿಟ್ಟು ಕಾಮಿಡಿ ಮಾಡ್ತಾವನೆ ದ್ರಾಬೆ ನನ್ನ ಮಗ. ನನ್ನ ಮಗ ಶೀಲಾ, 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 ಶೀಲಾ. ಅಬ್ಬಾ, ಈ ಗಂಡಸಿಗಂತೂ ಬರೀ ಅರ್ಜೆಂಟು. ಏನ್ರಿ ಇದು? ಇದ್ದಕ್ಕಿದ್ದಂಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟ್ಬಿಟ್ಟಿದ್ದೀರಾ? ಲೇ, ಹೊರಗಡೆ ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅದು ಅಪಶಕುನ. ನೋಡು, ನಮಗೆ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಹಿಮಾಲಯಕ್ಕೆ ಹೋಗಿ ಹಿಮಾಲಯನ ಮುಡಿಯಿಂದ ಅಡಿವರೆಗೂ, ಅಡಿಯಿಂದ ಮುಡಿವರೆಗೂ ನೋಡಿ ಗಣ 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 ಅಂತ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾವಂತ ಸ್ವಾಮೀಜಿ ಹೇಳಿದಾರಲ್ಲ, ಅದಕ್ಕೆ ಹಿಮಾಲಯಕ್ಕೆ ಹೋಗ್ತಿದ್ದೀನಿ. ರೀ, KEB ಇಂದ ಕರೆಂಟ್ ತಗೊಂಡ್ರು ಸ್ವಿಚ್ ಆನ್ ಮಾಡಕ್ಕೆ ಗಂಡನೇ ಇಲ್ಲ ಅಂದ್ರೆ ಬಲ್ಬ್ ಹೆಂಗ್ರಿ ಹತ್ತತ್ತೆ? ಹಾ? ಲೇ, ಅವರು ಮಾಮೂಲಿ ಸ್ವಾಮಿಗಳಲ್ಲ, ಹಾ ಹಾ. ವೈಫೈ ವೈಫೈ ಸ್ವಾಮಿಗಳು. ಡೈರೆಕ್ಟ್ ಆಗಿ ಅಲ್ಲಿಂದನೇ ಕನೆಕ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದಾರೆ. ರೀ, ನೀವು ಮೊಬೈಲ್ ತಗೊಂಡು ಹೋಗಿಲ್ಲ ಅಂದ್ರೆ ಎಲ್ಲಿದ್ದೀರಾ, ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನಂಗೆ ಹೆಂಗ್ ಗೊತ್ತಾಗತ್ರಿ? ಚಿಂತೆ ಮಾಡಬೇಡ ಚಿನ್ನ. ಸರಿ, ಈ ಕಡೆ ನೋಡು. ಈ ಗುಲಾಬಿ ಗಿಡ ಹಸಿರಾಗಿದೆ ಅಂದ್ರೆ ಅಲ್ಲಿ ನಾನು ಆರೋಗ್ಯವಾಗಿದ್ದೀನಿ ಅಂತ ಅರ್ಥ. ಈ ಗುಲಾಬಿ ಗಿಡ ಎಲೆ ಎಲ್ಲ ಉದುರೋಯ್ತು ಅಂತ ತಿಳ್ಕ, ನನಗೆ ಆರೋಗ್ಯ ಕೆಟ್ಟಿದೆ ಅಂತ ಅರ್ಥ. ಅಕಸ್ಮಾತ್ ಈ ಗುಲಾಬಿ ಗಿಡ ಒಣಗೋಯ್ತು ಅಂತ ತಿಳ್ಕ, ನಾನ್ ಶಿವನ್ ಪಾದ ಸೇರ್ದ ಅಂತ ಅರ್ಥ. ಏನು ಅಂದ್ರೆ ಹಾಗೆಲ್ಲ ಮಾತಾಡ್ಬೇಡ್ರಿ. ಚಿನ್ನ, ನಾನು ಗುಲಾಬಿ ಗಿಡಕ್ಕೆ ದಿನಾಲು ನೀರ್ ಹಾಕ್ತಿರು. ಆಯ್ತು ರೀ, ನಾನ್ ಬರ್ಲಾ? ಮನೆ ಕಡೆ ಹುಷಾರು. ಆಯ್ತು ರೀ. ಜೋಪಾನ. ಬಾಯ್ ರೀ. ಶಂಕರ್ ಪ್ರಾಣ ಈ ಗಿಡದಲ್ಲಿ ಐತೆ ಅನ್ನಂಗಾಯ್ತು. ಲೇ ಲೇ, ಮಕ್ಳಾಗ್ಬೇಕು ಅಂದ್ರೆ ಹತ್ಬೇಕಾಗಿರೋದು ಹಿಮಾಲಯ ಎಲ್ಲ ಕಣೋ. ಏನ್ರಿ, ನಿಮ್ಗೆ ಡೈಲಿ ಬೆಳಗ್ಗೆ ಬಿಸಿನೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಅಲ್ವಾ? ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಮಂಜುನಾಥ್, ಈಗ ತಾನೇ ನನ್ನ ಗಂಡ ಹೊರಗೆ ಹೋಗಿದ್ದಾರೆ, ಅಷ್ಟು ಬೇಗ ಸಾಂಗ್ ಸ್ಟಾರ್ಟ್ ಮಾಡ್ಬಿಟ್ರಾ? ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಡ್ಬೇಕಿತ್ತ. ಅಂದ್ರೆ ಸಾಂಗ್ ನ ಫೀಲ್ ಮಾಡ್ತಾ ಇದ್ದೆ ಶೀಲಾ ಅವರೇ, ಫೀಲ್ ಮಾಡ್ತಾ ಇದ್ದೆ. ನೀವು ಸಾಂಗನ್ ಫೀಲ್ ಮಾಡ್ತಿದ್ದೀರೋ ಇನ್ನೇನನ್ ಫೀಲ್ ಮಾಡ್ತಿದ್ದೀರೋ ಅದ್ ನಂಗೆ ಚೆನ್ನಾಗಿ ಗೊತ್ತು. ಹಂಗ ಹಂಗೆ ಆಯ್ತು. ಏನ್ರಿ, ನಿಮ್ಗೆ ಶುಗರ್ಲೆಸ್ ಕಾಫಿ ಅಂದ್ರೆ ತುಂಬಾ ಇಷ್ಟ ಅಲ್ಲ? ನಂಗೆ ಶುಗರ್ ಆದ್ರೂ ಓಕೆ ಶೀಲಾ ಅವ್ರೆ. ನಾ ಹೇಳಿದ್ದು ನನ್ ಗಂಡಂಗೆ. ಆಯ್ತು. ಒಂದ್ ನಿಮಿಷ ತಂದೆ. ಹಂಗೆ ಬೆಳಿಗ್ಗೆ ಹೊತ್ತು BP ಟ್ಯಾಬ್ಲೆಟ್ ನುಂಗ್ತಾರಲ್ಲ, ತಂದು ಹಾಕ್ಬಿಡಿ. ಅದ್ ನಂಗೆ ಗೊತ್ತು. ಇವಳು ಗಂಡನ ಬಾಯಿಗೆ ಮಣ್ಣಾಕ. ಅಲ್ಲ, ಅವ್ರ ಗಂಡ ಇಲ್ಲ ಅಂತಂದ್ರು ಈ ಗಿಡದ ಜೊತೆನೆ ಸಂಸಾರ ಮಾಡ್ಬಿಡ್ತಾಳಲ್ಲಪ್ಪ. ಮಾಡ್ತೀನಿ ಇವಳಿಗೆ. ಶಂಕರ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿಪ್ಪ.